ಅನ್ಕೊಂಡಿರೋದು ಇವಾಗ ಆಗ್ತಾ ಇದೆ. ನಾವು ಏನು ಅನ್ಕೊಂಡಿದ್ವಿ ಬರುತ್ತೆ ಅಂತ ಅದನ್ನೇ ಜನ ಹೇಳಿದಾಗ ನಮ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಡೆಫಿನೆಟ್ಲಿ ವರ್ಕ್ ಆಗ್ತಾ ಇದೆ. ನಾವೇನು ಅನ್ಕೊಂಡಿದ್ವಿ ಅದು ವರ್ಕ್ ಆಗ್ತಾ ಇದೆ. ಇಲ್ಲ ಸರ್, ಅಂದರೆ ಇಲ್ಲ, ಈಗಾಗಲೇ ಪ್ರಚಾರದಲ್ಲಿ ಗೊತ್ತಿದೆ ಎಲ್ಲರಿಗೂ. ಈಗ ಹಣೆಯ ಖ್ಯಾತಿಯ ವಿಕಾಸದಲ್ಲಿ ನಾಯಕನಾಗಿ ಆಟ ನಟಿಸಿದ್ದಾರೆ ಅನ್ನೋಂಥದ್ದು ಗೊತ್ತಿದೆ. ಈಗಾಗಲೇ ಹಣೆಯ ಧಾರಾವಾಹಿ ಅಭಿಮಾನಿಗಳು ಕೂಡ ತುಂಬ ಜನ ಬಂದಿದ್ದರು ಸಂತೋಷ್ ಥಿಯೇಟ್ರಿಗೆ. ಅದು ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ. ಈಗ ನನಗೆ ಗೊತ್ತು, ಈಗ ಸೀರಿಯಲ್ ನೋಡೋ ಆಡಿಯನ್ಸು ಎಲ್ಲರೂ ಅಲ್ಲಿ ಅಕ್ಕಪಕ್ಕ ಇರುವಂಥ ತಮ್ಮ ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ಸಿನಿಮಾ ನೋಡ್ತಾರೆ. ಬಟ್ ಫಸ್ಟ್ ಶೋಗೆ ವೆಯ್ಟ್ ಮಾಡಿ ಇಷ್ಟೊಂದು ಜನ ಬಂದು ಸಿನಿಮಾ ನೋಡಿರೋದು ತುಂಬ ತುಂಬ ಖುಷಿ ಇದೆ. ಎಲ್ಲರಿಗೂ ಚಿರಋಣಿ. ಆ್ಯಂಡ್ ಇನ್ನೊಂದು ತುಂಬ ಖುಷಿ ಪಡ್ತಾ ಇರೋದು, ನನ್ನ ಅಣ್ಣಯ್ಯ ಆಡಿಯನ್ಸು ಅವ್ರು ಏನು ಅನ್ಕೋತಾರೋ ಹಿಂಗೆ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಅಣ್ಣಯ್ಯ ಕ್ಯಾರೆಕ್ಟರ್ ನೋಡಿ ಅವರೆಲ್ಲ ಹೊರಗಡೆ ಒಂದು ಏನು ಕ್ಯಾರೆಕ್ಟರ್ ಸರ್, ಏನು ಸ್ಟೋರಿ ಅನ್ನೋ ಕ್ಯಾರೆಕ್ಟರ್ ಏನಿದೆ ಅನ್ನೋಂಥದ್ದು ಮಾತಾಡ್ತಿದಾರಲ್ಲ. ಅಂದರೆ ನಮಗೊಂದು ಸ್ವಲ್ಪ ಇತ್ತು, ಅಂದರೆ ನಾನು ಅಣ್ಣಯ್ಯ ಅಲ್ಲದೆ ಒಂದು ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದಾಗ ಜನ ಹೇಗೆ ತೊಗೊಳ್ತಾರೆ ಅಂತ. ಅದನ್ನು ಇಷ್ಟು ಪ್ರೀತಿಯಿಂದ ತೊಗೊಳ್ತಾ ಇದ್ದಾರೆ, ಖುಷಿಯಿಂದ ತೊಗೊಳ್ತಾರೆ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಆ್ಯಂಡ್ ಇವತ್ತಂತೂ ಭಾಳ ಭಾಳ ಖುಷಿ ಇದೆ. ಎಲ್ಲ ಅದು ನಾನು ಸುಮಾರು ಕೇಳಿದ್ದೀನಿ. ಇವತ್ತಿದ್ದ ಕನ್ನಡದ ಸೂರ್ಯ ಅಂತ ಕರೀತಾರೆ ಸರ್. ಏನಂದ್ರೆ ಒಬ್ಬ ಬರಹಗಾರ, ಒಬ್ಬ ರೈಟ್ರಿಗಿಂತನೂ ಸಿನಿಮಾ ದೊಡ್ಡದು, ಸಿನಿಮಾಗಿಂತನೂ ಪ್ರೇಕ್ಷಕ ದೊಡ್ಡವನಲ್ಲ. ಸೊ ಆ ಪ್ರೇಕ್ಷಕರ ನಡುವೆ ಇವತ್ತು ಕುತ್ಕೊಂಡು ಸಿನಿಮಾ ನೋಡಿರೋದು ಒಂದು 3-3.5 ವರ್ಷದ ಜರ್ನಿ ಸರ್. ಇದು ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಶೂಟಿಂಗು ಅಂತ ಇವತ್ತಿಗೆ ದೊಡ್ಡ ಕ್ರೌಡ್ ಜೊತೆ ಕೂತ್ಕೊಂಡು ನೋಡಿದಾಗ ನನ್ನ ಇಡೀ ಸಿನಿಮಾದ ಕಂಟೆಂಟು, ನಾನು ನನ್ನ ಟಾರ್ಗೆಟ್ ಆಡಿಯನ್ಸೇ ಒಂದು ಯೂತ್ಸ್, ಒಂದು 18ರಿಂದ 30-32 ವರ್ಷದ ಆಡಿಯನ್ಸ್ ಯೂತ್ಸ್ನ ನಾನು ಟಾರ್ಗೆಟ್ ಮಾಡಿರೋದು. ಬಟ್ ಇವತ್ತಿಗೆ ಥಿಯೇಟ್ರಲ್ಲಿ ತುಂಬ ಫ್ಯಾಮಿಲಿ ಆಡಿಯನ್ಸ್ ಇತ್ತು, ಆಯಿತಾ. ಸೊ ಅವ್ರು ಎಂಜಾಯ್ ಮಾಡ್ತಿದ್ದ ರೀತಿ ನೋಡಿ ನನಗೆ ತುಂಬ ಖುಷಿ ಆಯ್ತು. ಇದಾಗಿ ಯೂತ್ಸಿಗಂತೂ ಡೆಫಿನೆಟ್ಲಿ ಕನೆಕ್ಟ್ ಆಯಿತು. ನಾನು ನಿನ್ನೆಯಿಂದಲೇ ನಾವು ನೋಡ್ತಾ ಇದ್ವಿ, ಯೂತ್ಸಿಗೆ ತುಂಬ ಕನೆಕ್ಟ್ ಆಗ್ತಿದೆ. ಸೊ ಒಂದು ಫ್ಯಾಮಿಲಿ ಆಡಿಯನ್ಸಿಗೆ ಕನೆಕ್ಟ್ ಆಗ್ತಿದೆ. ನನ್ನ ಪಾತ್ರಗಳು ಹೆದರ್ಕೊಳ್ಳೋದು, ನನ್ನ ಪಾತ್ರಗಳಿಗೆ ಆಗೋ ಸಂಕಷ್ಟಗಳನ್ನ ಆಡಿಯನ್ಸು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರು ಅದನ್ನು ಅವ್ರ ಪಾತ್ರ ಆಗಿ ಅವ್ರು ನೋಡ್ತಾ ಇದ್ದಾರೆ. ಆ್ಯಂಡ್ ಟೆಕ್ನಿಕಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ವಿ ಅದನ್ನ ಕಾರ್ಡ್ ಕೊಡ್ತೀನಲ್ಲ, ಆ ಕಾರ್ಡಲ್ಲೇ ಹೋಗಿ ಬಂದಿರೋ ಫೀಲ್ನ ಆಡಿಯನ್ಸ್ ಮಾಡ್ತಾ ಇದ್ದಾರೆ. ಅದು ಖುಷಿ, ವೆರಿ ತುಂಬ ಹ್ಯಾಪಿ. ಅದು ನಾನು ಇನ್ನೇ ಹೇಳ್ದಂಗೆ ಪ್ರಪಂಚದಲ್ಲಿ ತುಂಬ ದೊಡ್ಡ ಪಬ್ಲಿಸಿಟಿ ಅಂತ ಇದ್ದರೆ ಅದು ಮೋಸ್ಟ್ ಪಬ್ಲಿಸಿಟಿ. ಸೊ ಅದು ಆಗಬೇಕು ನಮಗೀಗ. ಸೊ ಅದಕ್ಕೆ ಕನ್ನಡಿಗರು ಸಾಥ್ ಕೊಡಬೇಕು ಅಂತ ಅನ್ಕೊಳ್ತೀನಿ. ಆ್ಯಂಡ್ ಮೇಜರ್ಲಿ ಸಸ್ಪೆನ್ಸ್ ಏನು ಸಿನಿಮಾಗಳಲ್ಲಿತ್ತು, ನಮಗೆ ಮೇಜರ್ಲಿ ಇದ್ದಿದ್ದು ಆ ಸಸ್ಪೆನ್ಸ್ಗಳು ವರ್ಕ್ ಆಗಬೇಕು ಅಂತ. ಜನರಿಗೆ ಒಂದ್ಸಲ ವಾವ್ ಫ್ಯಾಕ್ಟರ್ ಅನ್ಬೇಕು. ಓಹ್, ನಾನು ಅನ್ಕೊಂಡಿಲ್ವಲ್ಲ, ಇದು ಅನ್ಕೊಂಡಿಲ್ವಲ್ಲ ಅನ್ನೋದು. ಅಂಥವು ನಾನು ಕೆಲವೊಂದು ರಿಯಾಕ್ಷನ್ಗಳನ್ನ ನೋಡಿದೆ, ಅದು ನನಗೆ ಭಾಳ ಖುಷಿ ಕೊಡುತ್ತೆ. ಅಂದರೆ ಅದೇ ಸರ್, ಈಗ ಸಿಂಪಲ್ ಸರ್, ಕರೆಕ್ಟ್. ಈಗ ನಮ್ಮ ಸಿನಿಮಾದ ಪೋಸ್ಟರ್ ನೋಡಿನೇ ಜನ ಥಿಯೇಟ್ರ್ ಒಳಗಡೆ ಬರಬೇಕು ಅಂತಂದರೆ ಏನು ಅದು ಅಪಾಯವಿದೆ, ಎಚ್ಚರಿಕೆ ಅಂತೇಳಿ ಒಂದು ಅರ್ಧ ಮನಸ್ಸಲ್ಲೇ ಬಂದಿರ್ತಾರಲ್ಲ. ಶುರುವಾಗುತ್ತೆ ಸಿನಿಮಾ, ಹಿಂಗೆ ಶುರುವಾಗುತ್ತೆ, ಸುಮ್ಮನೆ ಒಂದು ಗ್ರ್ಯಾಜುವಲ್ ಹಿಂಗೆ ಇಂಟ್ರೊಡ್ಯೂಸ್ ಆಗಿ ಆ ಇಂಟರ್ವಲ್ ಪಾಯಿಂಟ್ ಇಟ್ಕೊಂಡು ನಿಲ್ಲಿಸುವಾಗ ಅವರಿಗೆ ಒಂದು ಗ್ರಿಪ್ ಸಿಗುತ್ತೆ, ಇವರೇನೋ ಮಾಡಿದಾರಲ್ಲ ಅಂತ. ಸೆಕೆಂಡ್ ಹಾಫು ಮುಗಿದು ಎದ್ದು ಬಂದಾಗ ಇವತ್ತು ಎಲ್ಲರೂ ಅಂದರೆ ಒಂದು 2 ಸೆಕೆಂಡ್ ನಮ್ಮ ಹತ್ರ ಮಾತಾಡೋದಕ್ಕೆ ಗ್ಯಾಪ್ ಕೊಡ್ತಾ ಇದ್ದಾರೆ. ಒಂದು 2 ಸೆಕೆಂಡ್ ಏನು ಮಾಡಿದಿರಿ ಅಂತ ಹೇಳಿ. ಅಂದರೆ ಏನಾಗುತ್ತೆ ಅಂದರೆ ಸರ್, ಇವತ್ತು ನಾವು ಹೊಸಬರು ಅಂತ ಹೇಳ್ತೀವಲ್ಲ ಸರ್, ಅಂದರೆ ನಾವು ಐಡೆಂಟಿಟಿಯಿಂದಾಗಿ ಹೊಸಬರಾಗಿರ್ತೀವಿ, ಕೆಲಸದಿಂದಾಗಿ ಅಲ್ಲ ಅಲ್ವಾ. ಸೊ ನಾವು ಕೆಲಸದಲ್ಲಿ ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ವಿ ಅನ್ನೋದನ್ನ ನಾವೀಗ ತೆರೆ ಮೇಲೆ ತಂದಿದ್ದೀವಿ. ಸೊ ಎಲ್ಲರೂ ಹೇಳೋದೇ ಸರ್, ಹೊಸಬರು ಸಿನಿಮಾ ಥರ ಅನಿಸ್ತಾ ಇಲ್ಲ ಅಂತ. ಸೊ ಇದು ಎಲ್ಲರಿಗೂ ಅಂದರೆ ಮೋಸ್ಟ್ ಪಬ್ಲಿಸಿಟಿಯಿಂದ ಎಲ್ಲರಿಗೂ ಗೊತ್ತಾದರೆ ಎಲ್ಲರೂ ಬಂದ್ಬಿಟ್ರೆ ನಾನು ಸಿನಿಮಾ ಎಂಜಾಯ್ ಮಾಡೇ ಮಾಡ್ತಾರೆ ಅಂತೇಳಿ. ಯಾಕಂದರೆ ನಾವು ಕನ್ನಡಿಗರ ಮೇಲೆ ಆಪಾದನೆ ಮಾಡೋಕ್ಕಾಗಲ್ಲ, ಥಿಯೇಟ್ರ್ ಬರಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ. ಕಂಟೆಂಟ್ ಚೆನ್ನಾಗಿದೆ. ಇವತ್ತು ನೋಡಿದ್ರೆ ನೀವುಗಳೇ ಅಲ್ಲ, ಅಂದರೆ ನನ್ನ ಫ್ರೆಂಡ್ಸ್ ಅಥವಾ ಆರ್ಗ್ಯಾನಿಕ್ ಆಗಿ ಬಂದಿರೋ ಆಡಿಯನ್ಸ್ ಎಲ್ಲರೂ ಸಖತ್ತು ಚೇರ್ ಅಪ್ ಮಾಡ್ತಾ ಇದ್ದಾರೆ ಸಿನಿಮಾಗೆ ಅಂತಂದರೆ ಅದು ಸಿನಿಮಾಗಿರೋ ಶಕ್ತಿ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ನಂದು ಅಲ್ಲ, ಇನ್ಫ್ಯಾಕ್ಟ್ ನಮ್ಮ ಹೀರೋ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಯಾಕಂದರೆ ಅಣ್ಣಯ್ಯದಲ್ಲಿ ಅವ್ರ ಕ್ಯಾರೆಕ್ಟರ್ ಎಷ್ಟು ಕಾಂಟ್ರಾಕ್ಟ್ ಅಂತಂದರೆ, ಅಣ್ಣಯ್ಯದಲ್ಲಿ ಮಾತಿಗೆ ಅವರು ಜೈ ಮಕ್ಕಳವ ಅಂತಾರೆ, ಆದರೆ ಇಲ್ಲಿ ಸೂರಿ ದೇವರ ಅವನ ಇನ್ನು ಯಾವನವನು ಅಂತಾನೆ. ಸೊ ಆ ಥರದ ಕಾಂಟ್ರಾಕ್ಟ್ ಇದ್ರು ಕೂಡ ನನಗೆ ನಿನ್ನೆ ನನ್ನ ಅಣ್ಣಯ್ಯದ ಎಲ್ಲ ಆಕ್ಟರ್ಸ್ ಕೂಡ ನಿನ್ನೆ ಬಂದಿದ್ರು ಶೋಗೆ. ನಿನ್ನೆ ಪ್ರೀಮಿಯರ್ ಶೋನಲ್ಲಿ ನೋಡಿದಂಥ ಅವರೆಲ್ಲರೂ ಬಂದು ಇಷ್ಟಪಟ್ಟರು. ಈಗ ಎಲ್ಲೋ 1 ಸೆಕೆಂಡು ಅಣ್ಣಯ್ಯ ಕಾಣಿಸಲ್ವಲ್ಲ, ಒಂದೇ 1.1% ಅಣ್ಣಯ್ಯ ಕಾಣಿಸಲ್ಲ. ಆಟೋಮೆಟಿಕ್ಲಿ ನೀನು ಅಣ್ಣಯ್ಯನೇ ಅಲ್ಲಪ್ಪ, ಏನೋ ಸೂರ್ಯನೋ ಅಂತ ಪಾತ್ರಕ್ಕೆ ತೊಗೊಂಡೋಗ್ಬಿಡುತ್ತೆ. ಅದು ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ನಾನು ಹೇಳ್ದಂಗೆ ಈಗ ನೀವೇ ಹೇಳ್ದಂಗೆ ಈಗ ಎಲ್ಲರೂ ಕೂಡ ಒಂದೇ ಮಾತು ಹೇಳ್ತಾ ಇರೋದು, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಜನರಿಗೆ ರೀಚ್ ಆಗಬೇಕು ಅಷ್ಟೇ ಅಂತ. ರೀಚ್ ಮಾಡೋವಂಥ ಕೆಲಸವನ್ನು ನೀವು ಮಾಡಿ ನಮ್ಮನ್ನು ಎಲ್ಲರೂ ಬೆಂಬಲಿಸಿ ಅಂತ ನಾನು ಇಲ್ಲಿ ಕೇಳ್ತೀನಿ. ನಾವು ಪ್ರಮೋಷನ್ ಆಕ್ಟಿವಿಟಿ ಸ್ಟಾರ್ಟ್ ಆದಂಗಿಂದನೂ ನಾನು ಹೇಳ್ಕೊಂಡ್ಬಂದಿದ್ದೆ, ಪಂಚಭೂತಗಳಲ್ಲಿ ಬೆಂಕಿ, ನೀರು, ಗಾಳಿ ಅನ್ನೋ 3 ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ದೀನಿ, ಸೂರಿ, ಪೆಟ್ಟಿಗೆ, ಗಾಬರಿ ಮೂಲಕ.
ಆ 3 ಪಾತ್ರಗಳು ಇವತ್ತು ಜನರ ಮನಸ್ಸಲ್ಲಿದೆ ಸರ್. ಆ 3 ಪಾತ್ರಗಳು ಸ್ಕ್ರೀನ್ ಮೇಲೆ ಮರೆಯುತ್ತೆ. ಸೊ ಅದನ್ನ ನೀವು ಮೆರೆಸಬೇಕು, ಉಳಿಸ್ಬೇಕು, ಹೊರಿಸ್ಬೇಕು ಅಂತ ಕೇಳ್ತೀನಿ. ಗೊತ್ತಾಯ್ತು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಅಂದರೆ ಈ ಥಿಯೇಟ್ರಲ್ಲಿ ಆಡಿಯನ್ಸ್ ರಿಯಾಕ್ಷನ್ಗಳನ್ನ ನೋಡಬೇಕಂತ ನಾವು ಎರಡು ಮೂರು ವರ್ಷದಿಂದ ಈ ದಿನಕ್ಕೋಸ್ಕರ ತುಂಬ ಕಾಯ್ತಾ ಇದ್ವಿ. ಹೌದು. ಆಗ ಅಂದರೆ ಕೆಲವೊಂದು ಕಡೆ ನಾವು ಅಂದ್ಕೊಳ್ತಿದ್ವಿ ಈ ಪಂಚಿಗೆ, ಈ ಕಾಮಿಡಿಗೆ ನಗ್ಬೋದೇನೋ, ಈ ಸ್ಕೇರಿಗೆ ಹೆದರ್ತಾರೆ ಅಂತ. ಎಲ್ಲರೂ ಎಲ್ಲೆಲ್ಲಿ ಏನೇನು ಅಂದ್ಕೊಂಡಿದ್ವೋ ಎಲ್ಲ ಕಡೆ ನೀಟಾಗಿ ರಿಯಾಕ್ಷನ್ ಸಿಗ್ತಿದೆ. ವರ್ಕ್ ಆಗಿಲ್ಲ ಅನ್ನೋದು ಏನೂ ಇಲ್ಲ. ಮತ್ತು ಕೆಲವೊಂದೆಲ್ಲ ವರ್ಕ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಡೌಟ್ ಇರೋದೆಲ್ಲ ವರ್ಕ್ ಆಗ್ಬಿಟ್ಟಿದೆ. ಅಂದರೆ ನಮಗೊಂಥರ ಬೋನಸ್. ತುಂಬ ಖುಷಿ ಆಯಿತು. ಮತ್ತು ನೋಡಿದವರು ಎಲ್ಲರೂ 3 ಕ್ಯಾರೆಕ್ಟರ್ನ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ನಮ್ಮ ಹೀರೋಯಿನ್ನು ನೆಕ್ಸ್ಟ್ ಕರ್ನಾಟಕದ ಕ್ರಶ್. ಪೇಮೆಂಟ್ ಶೇರ್ ಮಾತಾಡಿದ್ದೀನಿ. ಶೇರ್ ಕೊಡ್ತಾರೆ, ಫ್ಲಾಟ್ ಕಾರು. ಅಂಡ್ ನಮಸ್ಕಾರ, ನಾನು ಶಾದಾ. ಇವತ್ತು ಎಲ್ಲರ ಜೊತೆ ಕೂತ್ಕೊಂಡು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಬಟ್ ಏನಂದರೆ ತುಂಬ ಒಂದು ಭಯ ಇತ್ತು ನಿನ್ನೆ ಪ್ರೀಮಿಯರ್ ಶೋ ಎಲ್ಲ ನೋಡಿ ಆದಮೇಲೆ. ಎಲ್ಲ ಜೆನ್ಯೂನ್ ರಿಯಾಕ್ಷನ್ಸೇ ಕೊಟ್ಟರು. ಬಟ್ ಇದು ಫಸ್ಟ್ ಡೇ ಅಲ್ವಾ, ಒಂದು ನರ್ವಸ್ನೆಸ್ ಇತ್ತು, ಒಂದು ಏನೋ ಒಂಥರ ಭಯ ಇತ್ತು. ಬಟ್ ಎಲ್ಲರ ಒಂದು ಜೆನ್ಯೂನ್ ರಿಯಾಕ್ಷನ್ಸ್ ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆಗ್ತದೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಎಷ್ಟೋ ಜನ ಹೇಳಿದ್ರು. ಆ್ಯಂಡ್ ಎಷ್ಟೋ ಕಡೆ ಕಾಮಿಡಿಗಳೆಲ್ಲ ವರ್ಕ್ ಆಗಿದೆ. ಆ್ಯಂಡ್ ಜಂಪ್ ಸ್ಕೇರ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಅವರೆಲ್ಲ ಅದನ್ನು ಹೇಳೋದು ನೋಡಿ ತುಂಬ ಖುಷಿ ಆಯಿತು. ಸೊ ಐ ಹೋಪ್ ಇದೇ ಥರ, ಅಂದರೆ ಸರ್ ಹೇಳಿದ ಹಾಗೆ ಬಾಯಿಂದ ಬಾಯಿಗೆ ಪ್ರಮೋಷನ್ಸ್ ಆಗ್ತಾ ಹೋದರೆ ಈ ಒಂದು ಸಿನಿಮಾ ಒಳ್ಳೆ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಇನ್ನೊಂದು ಮಾತು ಹೇಳಬೇಕು. ನಮ್ಮ ಡೈರೆಕ್ಟ್ರು ನಾವು ಅಂದ್ಕೊಂಡಿದ್ವಿ ನಮ್ದೆಲ್ಲ ವರ್ಕ್ ಆಗುತ್ತೆ ಅದು ಇದು ಅಂತ. ಬಟ್ ಡೈರೆಕ್ಟ್ರು ಡೈರೆಕ್ಷನಲ್ಲೂ ಹೊಡ್ಕೊಂಡು ಹೋದ್ರು, ಲಿರಿಕ್ಸಲ್ಲೂ ಹೊಡ್ಕೊಂಡು ಹೋದ್ರು. ಆಮೇಲೆ ಈಗ ಆ್ಯಕ್ಟಿಂಗಲ್ಲೂ ಅವರೇ ಹೊಡ್ಕೊಂಡು ಹೋಗ್ತಾರೆ. ಆಲ್ರೌಂಡ್ರ್ ಆಗಿಬಿಟ್ಟಿದ್ದಾರೆ. ಅದೇ ನಮಗೂ ತುಂಬ ಖುಷಿ ಇದೆ. ಅಂಡ್ ಮೇಜರ್ಲಿ ಸಿನಿಮಾ ನಾವು ಹಾರರ್ ಸಿನಿಮಾ ಅನ್ನೋಂಥದ್ದನ್ನ ಒಂದಷ್ಟು ಪೋರ್ಟ್ರೇ ಮಾಡಿದ್ದೀವಿ. ಬಟ್ ಜನ ಅವರಾಗೆ ನಿನ್ನೆ ಸುಮಾರಷ್ಟು ಜನ ಬರೀತಾರೆ ಇದು ಕಾಮಿಡಿ ಅನ್ನೋಂಥದ್ದನ್ನ ಮೊದಲು ಹಾಕಿ ಕಾಮಿಡಿ ಹಾರರ್ ಸಿನಿಮಾ ಅನ್ನೋಂಥದ್ದು ಮಾಡ್ತಾರೆ. ಥ್ರಿಲ್ಲರ್ ಸಸ್ಪೆನ್ಸ್ ಎಷ್ಟಿದೆ ಅಷ್ಟೇ ಹಾಸ್ಯಾತ್ಮಕವಾಗಿ ಸಿನಿಮಾ ಹೋಗುತ್ತೆ. ಭಾಳ ಎಂಟರ್ಟೈನಿಂಗ್ ಆಗಿದೆ. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ನಾವು ಇವಾಗಿನ ಸಿನಿಮಾಗಳಲ್ಲೊಂದು ಸುಮಾರಿಗೆಲ್ಲ ಫೋನ್ ಯೂಸ್ ಮಾಡ್ತೀವಿ, ಈ ಸಿನಿಮಾದಲ್ಲಿ ಫೋನ್ನ ಮರೆತು ನಾವು ಫೋನ್ ತೆಗೆದು ನೋಡಬೇಕು ಅನ್ನೋಂಥದ್ದೇ ಒಂದು ಸೆಕೆಂಡಿಗೆ ಇದು ಮಾಡಿಲ್ಲ ಅಂತ. ಮತ್ತು ಅದೆಲ್ಲದಕ್ಕೂ ಪ್ಲಸ್ ಇನ್ನೊಂದೇನೆಂದರೆ ಈ ಸಿನಿಮಾದ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ಅಷ್ಟೇ ಗ್ರಿಪ್ಪಿಂಗ್ ಆಗಿ ಹೋಗುತ್ತೆ. ಅದೊಂದು ಭಾಳ ಪ್ಲಸ್ ಆಗುತ್ತೆ ಸಿನಿಮಾಗೆ. ನೀವು ನೋಡಿರ್ಬೋದು ಟೆಕ್ನಿಕಲಿ ಅಷ್ಟೇ ಸೌಂಡ್ ಆಗಿರೋಂಥ ಸಿನಿಮಾ. ಅದಕ್ಕೆ ನಮ್ಮ ಸುನಾಗ್ ಸರ್ ಭಾಳ ಕಾರಣ ಆಗುತ್ತೆ ಅದಕ್ಕೆ. ತುಂಬ ಖುಷಿ ಆಗ್ತಿದೆ. ಅಂದರೆ ಶೂಟ್ ಮಾಡುವಾಗ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ನಮ್ಗೆ ಏನೊಂದು ಎಕ್ಸೈಟ್ಮೆಂಟ್ ಇತ್ತು. ಅಂದರೆ ಎಷ್ಟೋ ಸತಿ ನೋಡಿರ್ತೀವಿ ನಾವು ಸಿನಿಮಾ. ಅಂದರೆ ಶೂಟ್ ಮಾಡುವಾಗ ಫಸ್ಟ್ ನೋಡಿರ್ತೀವಿ, ದೆನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ತುಂಬ ಸಲ ನೋಡಬೇಕಾಗತ್ತೆ. ಇವತ್ತಿಗೂ ಜನರೊಟ್ಟಿಗೆ ನಾನು ನೋಡಬೇಕಾದ್ರೆ ನಂಗೆ ತುಂಬ ಫ್ರೆಶ್ ಆಗಿ ನಂಗೆ ಎಲ್ಲೆಲ್ಲ ನನಗೆ ಜಂಪ್ ಸ್ಕೇರ್ ಎಲ್ಲ ಅನಿಸ್ತು. ಆಮೇಲೆ ಈ ಸಿನಿಮಾ ಕಾಮಿಡಿ ವೈಸ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಿಂದ ಚೆನ್ನಾಗಿ ತೆಗಿಯೋಕ್ಕಾಯ್ತು ನನಗೆ. ಆಮೇಲೆ ಡೈರೆಕ್ಟ್ರ್ ಸಪೋರ್ಟು, ದೆನ್ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಂಗೆ ತುಂಬ ಜನ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಆವಾಗಲೇ ನಮಗೆ ನಮ್ಮ ಏನು ವರ್ಕ್ ಇದೆ ಎಲ್ರಿಗೂ ಗೊತ್ತಾಗೋದು. ಥ್ಯಾಂಕ್ ಯು ಸೊ ಮಚ್. ಪಾರ್ಟ್ 2 ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೆ ಅದು ನಮ್ಮ ಜನರ ಸಪೋರ್ಟ್ ಮೇಲೆ ನಾವು ಖಂಡಿತವಾಗ್ಲೂ ಪಾರ್ಟ್ 2ನ ತಗೊಬರ್ತೀವಿ. ಇದನ್ನ ಜನ ಖಂಡಿತವಾಗ್ಲೂ ಈಗ ಅಪ್ಪಿ ಏನು ಖುಷಿಯಲ್ಲಿ ಅವ್ರು ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ, ಈ ಪ್ರೋತ್ಸಾಹಕ್ಕೆ ಖಂಡಿತವಾಗ್ಲೂ ಪಾರ್ಟ್ 2 ಅಂತೂ ಬಂದೇ ಬರುತ್ತೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.